ಹಾಂ, ಒಂದು ಮಾದರಿ ಹಾಕ್ಯದ ಗಣಿತ ಮಾಡ್ರಿ, ಕಲೀರಿ, ನೋಡ್ರಿ. ಪಾಸ್ ಆದವ್ರ ಮೇಲಿನೂ ಶೇಕಡಾ ಪ್ರಮಾಣ ತೆಗಿಬೋದು, ಫೇಲ್ ಆದವ್ರ ಮೇಲಿನೂ ತೆಗಿಬೋದು. ನೋಡ್ರಿ, ಹಿಟ್ಟಿತ್ತು ಅಂತಂದ್ರೆ ಚಪಾತಿ ಮಾಡ್ಬೋದು, ಹೋಳ್ಗೆ ಮಾಡ್ಬೋದು, ಏನು ಬೇಕಾದ್ರೆ ಕಡಿಮೆ ಮಾಡ್ಬೋದು. ಮೊದಲು ಹಿಟ್ಟು ಅಂದ್ರೆ ಏನು, ಗಣಿತ ಅರ್ಥ ಆಗ್ತಿತ್ತು, ತಿಳಿತಿತ್ತು ಅಂತಂದ್ರೆ ಬೇಕಾದ ರೀತಿಯಿಂದ ಗಣಿತ ಹೇಳ್ಬೋದು. ಹೇಳಲ್ಲಿ ಏನ್ರ ಅಕ್ಷರಗಳು ದೋಷ ಆಗ್ಬೋದು, ಗಣಿತ ತಪ್ಪಾಗ್ಬಾರ್ದು. ನೋಡ್ರಿ, ಇದು ಪಾಸ್ ಆದವ್ರ ಮೇಲೂ ತೆಗಿಬೋದು, ಫೇಲ್ ಆದವ್ರ ಮೇಲೂ ತೆಗಿಬೋದು. ಈ ಪಾಸ್ ಆದವ್ರ ಮೇಲೆ ತೆಗೀರಿ. ನಿಮಗೆ ಹಾಗಾಗಿ ಒಂದು ಉದಾಹರಣೆ ಕೊಟ್ಟು ನಾನು ಚೆಂದಂಗೆ ನೋಡ್ರಿ. ಈಗ ಒಂದೊಂದು ನಕ್ಷತ್ರ ತಕ್ಕೋರಿ, ನೋಡ್ರಿ. ಯಾವುದು ಮ್ಯಾಥ್ಸ್, ಇಂಗ್ಲೀಷಿಗೆ ಎಷ್ಟು ಪರ್ಸೆಂಟೇಜ್ ತೊಗೊಂಡಾರ? 80%. 100ಕ್ಕೆ 80ರಷ್ಟು ಹುಡುಗರು ಪಾಸ್ ಆಗ್ಯಾರ. ಆಮೇಲೆ 60 ಶೇಕಡ ಏನು ಮ್ಯಾಥ್ಸಕ್ಕೆ 60% ಪಾಸ್ ಆಗ್ಯಾರ. 2 ವಿಷಯದಲ್ಲಿ ಶೇಕಡ 15 ಫೇಲ್ ಆಗ್ಯಾರ. 2 ವಿಷಯದಲ್ಲಿ ಶೇಕಡ 15 ಫೇಲ್ ಆಗ್ಯಾರ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಬಿಟ್ರೆ ಏನು 2 ವಿಷಯದೊಳಗೆ ಅಂತಂದ್ರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ತಿಳ್ಕೊಬೇಕು, 100 ಅಂತ ತಿಳ್ಕೊಬೇಕು. ಇವರು 100ಕ್ಕೆ 60ರಷ್ಟು ಹುಡುಗರು ಪಾಸ್ ಆಗ್ಯಾರ, 100ಕ್ಕೆ 80ರಷ್ಟು ಪಾಸ್ ಆಗ್ಯಾರ ಇಂಗ್ಲೀಷ್ನಾಗ. ಈಗ ಪಾಸ್ ಆದವ್ರ ಮೇಲೆ ತೆಗಿಬೇಕಾದ್ರೆ ವಿದ್ಯಾರ್ಥಿಗಳ ಸಂಖ್ಯೆ 100 ಆಗಿರಲಿ. ಫೇಲ್ ಆದವ್ರ ಪ್ರಮಾಣ, ಪಾಸ್ ಆದವರ ಪ್ರಮಾಣ ಬರೋಬ್ಬರಿ 100 - 15 ಬರೋಬ್ಬರಿ ಎಷ್ಟು? 85% ಅವರು ಪಾಸ್ ಆಗ್ಯಾರ. ಈಗ 2 ವಿಷಯದೊಳಗೆ ಪಾಸ್ ಆದವ್ರನ್ನ ನೀವು ಕೂಡಿಸ್ಕೊಂಡು ಈ ಶೇಕಡಾ ಪ್ರಮಾಣ ಜರ್ ಕಳೆದ್ರಿ ಅಂತಂದ್ರೆ ಪಾಸ್ ಆದವರ ಸಂಖ್ಯೆ ಬರ್ತದೆ. ಪಾಸ್ ಆದವರ ಸಂಖ್ಯೆ ಬರೋಬ್ಬರಿ, ಪಾಸ್ ಆದವರ ಸಂಖ್ಯೆ ಶೇಕಡಾ ಬರೋಬ್ಬರಿ ಏನು ಶೇಕಡಾ, ಪಾಸ್ ಆದವರ ಸಂಖ್ಯೆ ಶೇಕಡಾ ಬರೋಬ್ಬರಿ 80 + 60, 80 + 60 - 85. ನೋಡಿ, ಇದು ಪಾಸ್ ಆದವ್ರದ್ದು, ಇದು ಪಾಸ್ ಆದವರು, ಇದು ಪಾಸ್ ಆದವರು. 140 - 85, 10ರಾಗ 5 ಆದ್ರೆ 5 ಕೆಲ ಬಂತು 1, 14ರಾಗ 9 ಆದ್ರೆ 5. ಆನ್ಸರ್ = 2 ವಿದ್ಯಾರ್ಥಿಗಳು ಶೇಕಡಾ ಪಾಸ್ ಆದವ್ರ ಸಂಖ್ಯೆ ಶೇಕಡಾ 55. ನೋಡಿ ಹೆಂಗೆ ಈ ರೀತಿ ಮೇಲೂ ಮಾಡ್ಬೋದು ಗಣಿತ. ಇನ್ನೊಂದು ರೀತಿ ಒಳಗೆ ಫೇಲ್ ಆದವರು ತಕೊಳ್ಳಿ. ಫೇಲ್ ಆದವರು 100 ಹುಡುಗರು ಇದ್ದಾರೆ. 100 ಹುಡುಗರೊಳಗೆ ಎಷ್ಟು ಮಂದಿ? 80% ಪಾಸ್ ಆಗ್ಯಾರ, 20 ಫೇಲ್ ಆಗ್ಯಾರ. 2 ವಿಷಯದ ಫೇಲ್ ಆದವ್ರ ಸಂಖ್ಯೆ ಶೇಕಡಾ 15 ಕಳೀರಿ, ಎಷ್ಟು ಬಂತು? ಶೇಕಡಾ 5 ಬಂತಿದ್ದು. ಯಾವ ವಿಷಯ? ಇಂಗ್ಲೀಷ್ ಬರೋಬ್ಬರಿ 100ರೊಳಗೆ 80 ಪಾಸ್ ಆದವ್ರು ಕಳೆದ್ರೆ ಫೇಲ್ ಆದವ್ರು ಬಂತು. ಶೇಕಡಾ ಪ್ರಮಾಣ 15 ಕಳೆದ್ರೆ 5%. ಮ್ಯಾಥ್ಸ್ ಬರೋಬ್ಬರಿ 100 - 60 ಎಷ್ಟು? 40 ಫೇಲ್ ಆಗ್ಯಾರ. ಅದರ ಶೇಕಡಾ 15 ಪ್ರಮಾಣ ಕಳೆದ್ರೆ ಎಷ್ಟಾಗ್ತಾರೆ ನೋಡ್ರಿ? 10ರಾಗ 5 ಆದರೆ 5 ಕೆಲ ಬಂತು 1, 25%. ನೋಡಿ, ಒಟ್ಟು ಫೇಲ್ ಆದವರು 2 ವಿಷಯದಲ್ಲಿ ಫೇಲ್ ಆದವರು, ಒಟ್ಟು ಫೇಲ್ ಆದವರ ಸಂಖ್ಯೆ 2 ವಿಷಯದಲ್ಲಿ ಕಾಮನ್ ಫೇಲ್ ಆದವರು 15% ಪ್ಲಸ್ 5% ಪ್ಲಸ್
ಇದು ಎಷ್ಟು 25%. 15 1 5 21 25 45%. ಪಾಸಾದವರ ಶೇಕಡ ಪ್ರಮಾಣ ಬರೋಬ್ಬರಿ. ಪಾಸಾದವರ ಶೇಕಡ ಪ್ರಮಾಣ ಬರೋಬ್ಬರಿ. ಪ್ರಮಾಣ ಬರೋಬ್ಬರಿ 100 ಮೈನಸ್ 45 ಬರೋಬ್ಬರಿ 55%. ಆನ್ಸರ್ ಇಸ್ ಈಕ್ವಲ್ ಟು 55%. ನೋಡ್ರಿ, ಇದು ಫೇಲ್ ಆದವ್ರದ್ದು, ಇದು ಪಾಸ್ ಆದವ್ರದ್ದು. ಪಾಸ್ ಆದವ್ರನ್ನ ಹೆಂಗೆ ಮಾಡ್ಕೋಬೇಕ? ಪಾಸ್ ಆದವರು 80 60 140. ಪಾಸ್ ಆದವರು 100 15 ಕಳೆಯಿರಿ 85. ಒಟ್ಟಪ್ಪ 2 ವಿಷಯದಲ್ಲಿ ಪಾಸ್ ಆದವರು 140. ಅದರಾಗ 100ಕ್ಕೆ ಶೇಕಡ ಪ್ರಮಾಣ ನೀವು ಅದರಾಗ ಕಳೆದ್ರಿ ಅಂದ್ರೆ 2 ವಿಷಯದಲ್ಲಿ ಪಾಸ್ ಆದವ್ರು ಎಷ್ಟು ಬರ್ತಾರೆ? ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಶೇಕಡ. ಪಾಸಾದವ್ರ ಪ್ರಮಾಣ ಇದು, ಶೇಕಡ ಪ್ರಮಾಣ. ಅಲ್ಲೇ 100 ಮೈನಸ್ 80 ಪಾಸಾದವ್ರನ್ನ ಕಳೆದ್ರೆ ಫೇಲ್ ಆದವರು ಶೇಕಡ 15 ಅಂದ್ರೆ ಎಷ್ಟಾಯ್ತು? ವ್ಯತ್ಯಾಸ 5 ಆಯ್ತು. 100ಕ್ಕೆ 60 ಅಂದ್ರೆ 40 ಹುಡುಗರು ಫೇಲ್ ಆದವು. ಅದರ 2 ವಿಷಯದಲ್ಲಿ ಫೇಲ್ ಆದವ್ರ ಪ್ರಮಾಣ ಕಳೆದ್ರೆ 25%. ಒಟ್ಟು ಫೇಲ್ ಆದವ್ರ ಸಂಖ್ಯೆ 15. ಕಾಮನ್ 2 ವಿಷಯದ ಫೇಲ್ ಆದವ್ರದ ಅಂಕಗಳು ಪ್ಲಸ್ ಇಂಗ್ಲೀಷ್ ಅಂಕಗಳು ಪ್ಲಸ್ ಗಣಿತ ಅಂಕಗಳು ಪ್ರಮಾಣ, ಇದು ಶೇಕಡ ಹುಡುಗರು ಒಟ್ಟು 45 ಹುಡುಗರು ಒಟ್ಟು ಫೇಲ್ ಆದವು. ಪಾಸ್ ಆದವ್ರ ಶೇಕಡ ಪ್ರಮಾಣ ಬರೋಬ್ಬರಿ 100 ಮೈನಸ್ 45 ಇಸ್ಕೊಲ್ ಟು 55. ಆನ್ಸರ್ ಇಸ್ಕೊಲ್ ಟು 75. ನೋಡಿ, ಇಂಥ ಗಣಿತಗಳನ್ನು ಅರ್ಥ ಮಾಡ್ಕೋಬೇಕು ನೀವು. ಇದು ತಿಳಿತಿತ್ತು ಅಂದ್ರೆ ಗಣಿತ ತಿಳ್ಕೋಬೇಕಾದ್ರೆ ಹೆಚ್ಚು ನೋಡ್ಕೋಬೇಕು ನೀವು ಗಣಿತಗಳನ್ನು. ಇವೆರಡು ವಿಷಯ ಕೂಡಿಸಿದರೆ ಇದನ್ನು 100 15 ಕಳೆದು ಬೇಕಾದಷ್ಟು 3 ವಿಷಯದಾಗಿರುವ ಲೆಕ್ಕ 3 ವಿಷಯದಾಗಿದ್ರು ಮಾಡ್ಬೋದು. ಸರಿಯಾಗಿ ಅರ್ಥ ಮಾಡ್ಕೊರಿ, ಗಣಿತಗಳನ್ನು ಫೇರ್ದಾಗ ಬರ್ಕೊರಿ. ಎಕ್ಸಾಂಪಲ್ ಕೊಟ್ಟು ಎಷ್ಟು ಮಂದಿ ಮಾಡಿರಿ ನೋಡ್ರಿ.